ಹಾಯ್ ಹೆಲೋ ನಮಸ್ತೆ ನಮಸ್ಕಾರ. ನಾನು ನಿಮ್ಮ ಮನೀಶ್ ಮಾತಾಡ್ತಾ ಇದ್ದೀನಿ. ನಿಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ವಿಷಯ ಇಷ್ಟೇ, ನನ್ನ ಮೆಚೂರ್ಡ್ ಲವ್ ಸ್ಟೋರಿ ಸಾಂಗ್ ರಿಲೀಸ್ ಬಗ್ಗೆ ಮಾತಾಡೋಣ ಅಂತ ಈ ಒಂದು ಲಾಗ್ ಮಾಡ್ತಾ ಇದ್ದೀನಿ. ತುಂಬಾ ಈ ಕಡೆ ಖುಷಿನೂ ಇದೆ, ಬೇಜಾರು ಇದೆ. ಅಂಡ್ ಈ ವಿಡಿಯೋದಲ್ಲಿ ನಾನು ಒಂದಷ್ಟು ಪ್ರಶ್ನೆಗಳನ್ನ ನಿಮ್ಮನ್ನೇ ಕೇಳೋದಿದೆ, ಅದಕ್ಕೆ ನೀವು ಉತ್ತರ ಕೊಡ್ಲೇಬೇಕು. ಏನಕ್ಕೆ ಇಲ್ಲಿ ನನ್ನವ್ರು ಯಾರು ಇಲ್ಲ ಅನ್ನೋದು ಏನು ಅಂದ್ರೆ ಒಂಥರ ಕನ್ಫ್ಯೂಷನ್ ಇದ್ದೀನಿ. ಇವ್ರಿ ನನ್ನವ್ರ ಅಲ್ವಾ, ಇವ್ರು ಫ್ರೆಂಡ್ಸ್ ಅಲ್ವಾ, ಅಥವಾ ಅವ್ರು ಜಸ್ಟ್ ಆ ಟೈಮ್ ಬೀಂಗ್ಗೆ ನಮ್ ಜೊತೆ ಇರೋರ, ಏನು ಗೊತ್ತಾಗ್ತಿಲ್ಲ. ಸೊ ನನ್ನ ಇಷ್ಟು ದಿನ ಇಲ್ಲಿಯವ್ರು ಕರ್ಕೊಂಡ್ ಬಂದಿರೋ ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್ ನಿಮ್ಮ ಈ ಕ್ವಶನ್ ಕೇಳ್ತಾ ಇದ್ದೀನಿ. ಸೊ ರಾಧಾ ಮಾಧವ ಗ್ರಾಮಿ ಮ್ಯೂಸಿಕ್ ಯೂಟ್ಯೂಬ್ ಚಾನಲ್ ಇದೆ, ಅಂಡ್ ಅನದರ್ ಕಾಪಿ ನಿಮ್ಮ ಯೂಟ್ಯೂಬ್ ಚಾನಲ್ ಅಕೌಂಟ್ ಅಲ್ಲೂ ಇದೆ. ಸೊ ನೀವು ನೋಡ್ಬೋದು ಹೇಗಿದೆ ಸಾಂಗು, ಕ್ವಾಲಿಟಿ ಹೇಗ್ ಬಂದಿದೆ ಅನ್ನೋದನ್ನೆಲ್ಲ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ನನ್ನ ಕ್ವಶನ್ ಬಂದಿದ್ದು, ಬ್ರೋ ಇಷ್ಟು ಚೆನ್ನಾಗಿ ಸಾಂಗ್ ಮಾಡಿ ಯಾಕೆ ಈ ಚಾನಲ್ ಬಿಟ್ರಿ? ಅದನ್ನ ನಾವು ಪ್ರೆಸ್ ಮೀಟ್ ಅಲ್ಲೂ ಮಾತಾಡಿದೀವಿ. ಸೊ ಚಾನಲ್ ಅಂತ ಬಂದಾಗ ಹೊಸಬ್ರಿಗೆ ನೀವು ಎಂತದೇ ಕಂಟೆಂಟ್ ಮಾಡ್ಕೊಂಡ್ ಬನ್ನಿ, ಇಲ್ಲ ಒಂದು ನೀವು ದೊಡ್ಡ ರಿಚ್ ಆಗಿರೋಂಥವ್ರ ಮಕ್ಕಳಾಗಿರ್ಬೇಕು, ದೊಡ್ಡ ರಾಜಕಾರಣಿ ಮಕ್ಕಳಾಗಿರ್ಬೇಕು, ಇಲ್ಲ ಫಿಲಂ ಬ್ಯಾಕ್ ಗ್ರೌಂಡ್ ಇರಬೇಕು, ಇಲ್ಲ ದುಡ್ಡು ಇಟ್ಟಿರ್ಬೇಕು. ಆಗ ನಿಮ್ಗೆ ಒಳ್ಳೊಳ್ಳೆ ಲೇಬಲ್ ಕಂಪ್ನಿಗಳು ಸಿಗುತ್ತೆ. ಆಮೇಲೆ ಆ ದುಡ್ಡಿರೋ ಏನು ಎಕ್ಸ್ಪೆಕ್ಟೇಷನ್ ಇರೋಲ್ಲ, ನಾವು ಮಾಡಿರೋ ಕೆಲ್ಸಕ್ಕೆ ಏನೋ ಸಿಗ್ಲಿ ಅನ್ನೋದು ಕೊಡ್ತಾರೆ, ಪ್ರಮೋಷನ್ ಸಿಗುತ್ತೆ, ಒಂದ್ ಒಳ್ಳೆ ರೀಚ್ ಸಿಗುತ್ತೆ ಅಂತ. ಬಟ್ ನಾವು ಕಷ್ಟಪಟ್ಟು ದುಡ್ಡು ಹಾಕಿರ್ತೀವಿ, ಕಷ್ಟಪಟ್ಟು ಟ್ಯಾಲೆಂಟ್ ಇರೋರ್ನ ಹುಡುಕಿರ್ತೀವಿ, ಕೊನೆಗೆ ಏನು ದುಡ್ಡು ಕೊಡಲ್ಲ, ಬಿಟ್ಟಿಯಾಗಿ ನೀವು ಇಲ್ಲಿ ಹಾಕ್ಬಿಟ್ಟು ಹೋಗಿ ಅಂದ್ರೆ ಯಾವ ಸುಖಕ್ಕೆ? ಅಂಡ್ ಇದೊಂದು ವಿಷಯ ಚಾನಲ್ದು. ಸೊ ನನ್ನ ಫ್ರೆಂಡ್ ಸಾಬಿಕ್ ಪುತ್ತೂರ್ ಅಂತ ಇದ್ರು. ಸೊ ಅವರ ಒಂದು ಚಾನಲ್ ಅಲ್ಲಿ ಆಲ್ಬಮ್ ಸಾಂಗ್ಸ್ ಒಂದು ಒಳ್ಳೆ ರೀಚ್ ಇತ್ತು. ಅದರಲ್ಲಿ ನೋಡೋಣ, ಒಂದು ಟ್ರೈ ಮಾಡೋಣ. ನಾಳೆ ಎಲ್ಲ ಇವತ್ತು ಒಬ್ಬನಾರು ಬಂದು ಒಂದು ಸ್ಟ್ಯಾಂಡ್ ತಗೋಬೇಕಲ್ವಾ, ಸೊ ನಾನೇ ತಗೊಳ್ಳೋಣ ಬಿಡು ಅಂತ ಹೇಳಿ ಶುರು ಮಾಡಿದೆ. ಹೌದು, ಇನ್ಸ್ಟಾಗ್ರಾಮ್ ಅಲ್ಲೂ ನಂಗೆ ಸ್ವಲ್ಪ ರೀಚ್ ಇತ್ತು, ತುಂಬಾ ಫ್ರೆಂಡ್ಸ್ ಇದಾರೆ ಅನ್ಕೊಂಡೆ. ಬಟ್ ಗೊತ್ತಿಲ್ಲ ಯಾಕೆ ಈ ತರ ಆಯ್ತು ಅಂತ. 14,000 ಇವತ್ತಿಗೆ 14,000 ವ್ಯೂಸ್ ಇದೆ ಆ ಚಾನಲ್ ಅಲ್ಲಿ. ಇನ್ಸ್ಟಾಗ್ರಾಮ್ ಅಲ್ಲೂ ನಾನು ತುಂಬಾ ಜನನ್ ಕೇಳಿದೆ, ಫೋನ್ ಮಾಡಿ ಕೇಳಿದೀನಿ, ಮೆಸೇಜ್ ಯಾರೋ ಒಂದಷ್ಟು ಜನ ಒಂದು 10% ನನಗೆ ರೆಸ್ಪಾನ್ಸ್ ಮಾಡಿದ್ದಾರೆ, ಸಪೋರ್ಟ್ ಮಾಡಿದ್ದಾರೆ, ಬಿಟ್ರೆ ಸಪೋರ್ಟ್ ಸಿಗ್ತಾ ಇಲ್ಲ. ಅಂಡ್ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಈಗ ನಾನೇನ್ ಮಾಡ್ಬೇಕು, ಯೂಟ್ಯೂಬ್ ಅಲ್ಲಿ ನಾನೇನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದೀನಿ. ನಾನು ಅನ್ಕೊಳ್ತಿದ್ದೆ ಸುಮ್ನೆ ಇದೆ ಅಂದ್ಬಿಟ್ಟು ಏನೇನೋ ಹುಚ್ಚುಚ್ಚಂಗ್ ಆಡಿ ರೀಲ್ಸ್ ವ್ಯೂಸ್ಗೋಸ್ಕರ ಫಾಲೋವರ್ಸ್ಗೋಸ್ಕರ ಏನೇನೋ ಮಾಡೋದ್ ಬೇಡ ಅಂತ. ಬಟ್ ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ನೀವು ಅದನ್ನ ಫಸ್ಟ್ ಮಾಡ್ಬೇಕು. ಫಸ್ಟ್ ಫಾಲೋವರ್ಸ್ ತಗೋಬೇಕು, ವ್ಯೂಸ್ ಮಾಡ್ಬೇಕು, ಅದರಿಂದ ಒಂದಷ್ಟು ದುಡ್ಡು ಮಾಡ್ಬೇಕು, ಪ್ರಮೋಷನ್ಸ್ ಮಾಡಿ, ಅದಾದ್ಮೇಲೆ ಏನಾದ್ರು ಆಟ ಆಡ್ಬೇಕು. ಈ ಏನೋ ಒಂದು ಟ್ಯಾಲೆಂಟ್ ಇಟ್ಕೊಂಡು ನಾವು ಈ ಕಂಟೆಂಟ್ ಇಟ್ಕೊಂಡು ಏನೋ ಫಾರ್ಮೆಟ್ ಅಲ್ಲಿ ಹೋಗ್ತೀವಿ ಅಂದ್ರೆ ವೇಸ್ಟ್ ಆಗ್ಬಿಡುತ್ತೆ. ಅಂಡ್ ಇನ್ನೊಂದು ವಿಷಯ ಏನು ಇಲ್ಲಿ ಅಬ್ಸರ್ವ್ ಮಾಡಿದೆ ಅಂದ್ರೆ, ಇಲ್ಲಿ ಯಾರಿಗೂ ಸಪೋರ್ಟೇ ಮಾಡಲ್ವಾ. ಅಂದ್ರೆ ಒಂದು ಪರಿಚಯ ಇದ್ದು ಸಪೋರ್ಟ್ ಮಾಡದೇ ಇರೋದು ಒಂದು ವಿಷಯ. ಬಟ್ ಎಲ್ಲೋ ಒಂದ್ ಕಡೆ ಈಗ ನಾನ್ ಮಾಡಿದೀನಿ, ಒಂದಷ್ಟು ನೋಡಿದೀನಿ, ಪರಿಚಯನೇ ಇಲ್ಲ ಅಂದ್ರೆ ಯಾರೋ ಒಬ್ರು ಏನೋ ವರ್ಕ್ ಮಾಡಿದ್ದಾರೆ, ಏನೋ ಸ್ವಲ್ಪ ಅವ್ರು ರೀಚ್ ಟ್ರೈ ಮಾಡ್ತಾ ಇದಾರೆ ಅಂದ್ರೆ ನಾವು ಸ್ವಲ್ಪ ಸಪೋರ್ಟ್ ಮಾಡೋದು, ನಾವು ವಾಯ್ಸ್ ರೈಸ್ ಮಾಡೋದಿದೆಲ್ಲ. ಬಟ್ ನಮ್ಗೆ ಆ ರೀತಿ ಒಬ್ಬ ವ್ಯಕ್ತಿನೂ ಸಿಗ್ಲಿಲ್ಲ. ಅದೇನೋ ದೇವ್ರು ಹೇಳ್ತಾರಲ್ಲಪ್ಪ, ನೀನ್ ಮಾಡು, ನಿನ್ಗೆ ಇನ್ನೊಬ್ಬ ಬಂದು ಸಹಾಯ ಮಾಡ್ತಾನೆ ಅಂತ. ಬಟ್ ಆ ವಿಷಯದಲ್ಲಿ ನನಗೆ ಮೋಸ ಆಗಿದೆ, ಯಾವ ಸಪೋರ್ಟು ಸಿಗ್ತಾ ಇಲ್ಲ. ಅಂಡ್ ಸಪೋರ್ಟ್ ಅನ್ನೋದಕ್ಕಿಂತ ಒಂದು ಒಳ್ಳೆ ಸಾಂಗ್ಗೆ ಮೆಚ್ಚುಗೆ ಸಿಗ್ತಾ ಇಲ್ಲ ಅನ್ನೋದು ನಾನು ಹೇಳ್ತೀನಿ. ಇಲ್ಲಿ ಒಬ್ಬ ಲಿರಿಸಿಸ್ಟ್ ಹುಟ್ಕೊಂಡಿದ್ದಾನೆ, ಸಿಂಗರ್ ಹುಟ್ಟಿದಾನೆ, ಮ್ಯೂಸಿಕ್ ಡೈರೆಕ್ಟರ್ ಹುಟ್ಟಿದಾನೆ, ಅವ್ರು ಯಾರಿಗೂ ಒಂದು ಲೈಫ್ ಬೇಡವಾ? ಈ ತರ ಸಪೋರ್ಟ್ ಮಾಡಿಲ್ಲ ಅಂದ್ರೆ ಹೊಸೊಬ್ರನ್ನ ಹೇಗ್ ಕರ್ಕೊಂಡ್ ಬರ್ತೀರಾ? ಅದ್ಯಾವ್ದು ತೆಲುಗು ತಮಿಳ್ ಸಾಂಗ್ಗೆ ಆ ಲೆವೆಲ್ ರೀಲ್ಸ್ ಮಾಡ್ತಾ ಇದ್ದೀರಾ, ಆ ಲೆವೆಲ್ ಅವ್ರನ್ನ ಬೆಳೆಸ್ತಾ ಇದ್ದೀರಾ, ಬೆಳೆಸಿ ಖುಷಿನೇ. ಬಟ್ ಕೆಲವೊಂದು ಕನ್ನಡ ಸಾಂಗ್ಸ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇದೆ, ಸಾಹಿತ್ಯನೂ ಅಷ್ಟೇ ಚೆನ್ನಾಗಿದೆ, ಬೆಳೆಸಿ. ಇದಿಷ್ಟು ಪಕ್ಕಕ್ಕಿಟ್ಟು ಮಾತಾಡೋದಾದ್ರೆ ಹೌದು. ಈಗ ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು? ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಸಾಂಗ್ ಬಗ್ಗೆ, ಸಿನಿಮಾ ಬಗ್ಗೆ ಮಾತಾಡಿದ್ರೆ ಜನ ಅಷ್ಟು ನೋಡ್ತಾ ಇಲ್ಲ. ಈಗ ಫಸ್ಟ್ ಅದಕ್ಕೆ ಫಾಲೋವರ್ಸ್ ತಗೋಬೇಕು, ನಾನು ವ್ಯೂವರ್ಸ್ ಜಾಸ್ತಿ ಮಾಡ್ಕೋಬೇಕು. ಈಗ ನಾನುವೇ ಅಕ್ಕ ನಯ್ಯನ್ ಅದು ಇದು ಮಾಮೂಲಿ ಎಲ್ಲ ಈಗ ಫುಲ್ ಫೇಮಸ್ ಮಾತಾಡ್ತಾ ಇದಾರಲ್ಲ ಎಲ್ರು, ಆ ತರ ಮಾತಾಡ್ಬೇಕಾ? ಅಥವಾ ಪಕ್ಕದಲ್ಲಿ ಒಂದು ಹುಡುಗಿ ನಿಲ್ಸ್ಕೊಂಡು ಅವ್ರ ಜೊತೆ ರೀಲ್ಸ್ ಮಾಡ್ಬೇಕಾ? ಅಥವಾ ನಾನೇ ಹುಚ್ಚುಚ್ಚರಂಗೆ ಆಡ್ಬೇಕಾ? ಏನ್ ಮಾಡ್ಬೇಕು? ಸೊ ಈ ಒಂದು ಕನ್ಫ್ಯೂಷನ್ ಅಲ್ಲಿ, ಫ್ರಸ್ಟ್ರೇಷನ್ ಅಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ, ಇಲ್ಲೇನಾದ್ರು ತಪ್ಪು ಮಾತಾಡಿದ್ರೆ ಕ್ಷಮೆ ಇರ್ರಿ. ಬಟ್ ಸ್ಟಿಲ್ ನನ್ನ ಮೆಚೂರ್ಡ್ ಲವ್ ಸ್ಟೋರಿ ಸಿನಿಮಾದ ವಿಡಿಯೋ ಸಾಂಗ್ ಬಂದಾಗ ನೀವು ನನ್ನ ಕೈ ಹಿಡಿತೀರಾ ಅಂತ ನಂಬಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಒಂದ್ಸಲ ರಾಧಾ ಮಾಧವ ಸಾಂಗ್ ನ ಕೇಳಿ, ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಕಮೆಂಟ್ ಅಲ್ಲೇ ತಿಳಿಸಿ, ಏನ್ ಚೆನ್ನಾಗಿಲ್ಲ ಅಥವಾ ಏನು ಅನ್ನೋದನ್ನ. ಆಮೇಲೆ ನಾನು ನೋಡಿ ಅಂತ ರಿಕ್ವೆಸ್ಟ್ ಮಾಡಲ್ಲ, ಒಂದ್ಸಲ ಕೇಳಿ, ಖಂಡಿತ ಇಷ್ಟಪಡ್ತೀರಾ. ನಾನು ಇದುವರೆಗೂ ಕೇಳಿಸಿರೋ ಒಂದು
100% ಅಲ್ಲಿ 99% ಎಲ್ಲರೂ ಖುಷಿ ಪಟ್ಟಿದ್ದಾರೆ, ಇಷ್ಟಪಟ್ಟಿದ್ದಾರೆ. ದಯವಿಟ್ಟು ಈ ಸಾಂಗ್ ನ ಗೆಲ್ಸಿ, ಲಿರಿಕಲ್ ವಿಡಿಯೋನ ಒಂದು ದೊಡ್ಡ ಮಟ್ಟಿಗೆ ಯಶಸ್ವಿ ಸಿಗೋ ರೀತಿ ಮಾಡಿ ಅಂತ ಕೇಳ್ಕೊಳ್ತೀನಿ. ಒನ್ಸ್ ಅಗೇನ್ ಮತ್ತೆ ಕೇಳ್ಕೊಳ್ತಾ ಇದ್ದೀನಿ, ತುಂಬಾ ಬೇಜಾರಲ್ಲಿ ಕೇಳ್ತಾ ಇದ್ದೀನಿ, ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ. ಮೆಚೂರ್ಡ್ ಲವ್ ಸ್ಟೋರಿ ಸಿನಿಮಾದ ರಾಧಾ ಮಾಧವ ಸಾಂಗ್ಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು. ದಯವಿಟ್ಟು ಸಪೋರ್ಟ್ ಮಾಡಿ. ಇದು ನನ್ನ ಒಬ್ಬನ ಭವಿಷ್ಯ ಅಲ್ಲ, ತುಂಬಾ ಜನರ ಭವಿಷ್ಯ ಇದ್ರಲ್ಲಿದೆ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.